ಯೋಹಾನನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಪ್ರಿಯರೇ, ಕ್ರಿಸ್ತ ಯೇಸು ಸತ್ಯ ಸ್ವರೂಪಿ ಎಂಬುದನ್ನು ನೀವು ಬಲ್ಲಿರಿ. ಎಂದೇ ಸತ್ಯ ಮಾರ್ಗದಲ್ಲಿ ನಡೆಯುವ ಪ್ರತಿಯೊಬ್ಬನು ಅವರಿಂದ ಜನಿಸಿದವನು ಎಂಬುದು ನಿಮಗೆ ವೇದ್ಯವಾಗಿರಬೇಕು. ನಾವು ದೇವರ ಮಕ್ಕಳು ಎನಿಸಿಕೊಂಡಿರಬೇಕಾದರೆ ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆಂಬುದನ್ನು ಗಮನಿಸಿರಿ. ನಿಜಕ್ಕೂ ನಾವು ದೇವರ ಮಕ್ಕಳೇ. ಲೋಕವು ಅವರನ್ನು ಅರಿತುಕೊಳ್ಳಲಿಲ್ಲವಾದ ಕಾರಣ ನಾವು ಎಂಥವರೆಂದು ಅದು ಅರಿತಿಲ್ಲ. ಪ್ರಿಯರೇ, ನಾವೀಗ ದೇವರ ಮಕ್ಕಳು. ಮುಂದೆ ನಾವು ಎಂಥವರಾಗುತ್ತೇವೆ ಎಂಬುದು ಇನ್ನೂ ವಿಶದವಾಗಿಲ್ಲ. ಆದರೆ ಕ್ರಿಸ್ತ ಯೇಸು ಪ್ರತ್ಯಕ್ಷವಾಗುವಾಗ ನಾವು ಅವರಂತೆಯೇ ಇರುತ್ತೇವೆಂದು ಬಲ್ಲೆವು, ಏಕೆಂದರೆ ಅವರನ್ನು ನಾವು ಅವರ ಯಥಾರ್ಥ ರೂಪದಲ್ಲೇ ಕಾಣುತ್ತೇವೆ. ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ನಿರೀಕ್ಷೆಯಂತಿರುವ ಪ್ರತಿಯೊಬ್ಬನು ಅವನು ಶುದ್ಧವಾಗಿರುತ್ತೇವೆಯೇ ತನ್ನನ್ನು ಶುದ್ಧವಾಗಿಸಿಕೊಳ್ಳುತ್ತಾನೆ. ಪಾಪ ಮಾಡುವ ಪ್ರತಿಯೊಬ್ಬನು ದೇವರ ಆಜ್ಞೆಯನ್ನು ಮೀರುತ್ತಾನೆ. ದೇವರ ಆಜ್ಞೆಯನ್ನು ಉಲ್ಲಂಘಿಸುವುದೇ ಪಾಪ. ಪಾಪರಹಿತವಾದ ಕ್ರಿಸ್ತ ಯೇಸು ಪಾಪ ಪರಿಹಾರ ಮಾಡಲೆಂದೇ ಕಾಣಿಸಿಕೊಂಡಲೆಂದು ನೀವು ಬಲ್ಲಿರಿ. ಅವರಲ್ಲಿ ನೆಲೆಸಿರುವ ಪ್ರತಿಯೊಬ್ಬನು ಪಾಪ ಮಾಡನು. ಪಾಪ ಮಾಡುವವನು ಅವರನ್ನು ಕಂಡವನೂ ಅಲ್ಲ, ಅರಿತವನೂ ಅಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ, ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಆಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು, ಎಸಗಿಹನಾಥನು ಪವಾಡ ಕಾರ್ಯಗಳನ್ನು, ಗಳಿಸಿದನಾಥ ಕೈ ಮಹತ್ವಪೂರ್ಣ ಗೆಲುವನ್ನು. ಶ್ಲೋಕ. ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ, ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ, ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಭೂನಿವಾಸಿಗಳೇ, ಮಾಡಿರಿ ಜಯಕಾರ ಪ್ರಭುವಿಗೆ, ಮುದದಿ ಹಾಡಿ ಮಾಡಿರಿ ಸುಮಧುರ ಭಜನೆ. ಶ್ಲೋಕ. ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ, ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಪ್ರಭುವನ್ನು ಸ್ತುತಿಸಿರಿ ಕಿನ್ನರಿಯೊಂದಿಗೆ, ಭಜಿಸಿರಿ ಆತನನ್ನು ವಾದ್ಯ ಮೇಳದೊಂದಿಗೆ. ಊದಿರಿ ಕೊಂಬನ್ನು ತುತ್ತೂರಿಯನ್ನು, ಉದ್ಘೋಷಿಸಿರಿ ಪ್ರಭು ರಾಜನನ್ನು. ಶ್ಲೋಕ. ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ, ನಮ್ಮ ದೇವ ಸಾಧಿಸಿದ ಜಯಗಳಿಗೆ. ಘೋಷಣೆ. ಅಲ್ಲೇಲೂಯ, ಅಲ್ಲೇಲೂಯ. ಪವಿತ್ರ ದಿನವೊಂದು ಉದಯಿಸಿದೆ. ಜನಾಂಗಗಳೇ, ಬಂದು ಸರ್ವೇಶ್ವರ ಸ್ವಾಮಿಯನ್ನು ಸ್ತುತಿಸಿರಿ, ಏಕೆಂದರೆ ಇದು ಪೃಥ್ವಿಯ ಮೇಲೆ ಅತಿಶಯವಾದ ಬೆಳಕೊಂದು ಪ್ರಕಾಶಿಸಿದೆ. ಅಲ್ಲೇಲೂಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೋಹಾನನು ತಾನಿದ್ದಲ್ಲಿಗೆ ಯೇಸು ಬರುವುದನ್ನು ಕಂಡು, ಇಗೋ ನೋಡಿ, ಬಲಿಹರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ. ಇವರು ನನ್ನ ಬಳಿಕ ಬಂದವರಾದರೂ ನನಗಿಂತಲೂ ಮೊದಲೇ ಇದ್ದವರು, ಆದುದರಿಂದ ಇವರು ನನಗಿಂತಲೂ ಶ್ರೇಷ್ಠರು ಎಂದು ನಾನು ಹೇಳಿದ್ದು ಇವರನ್ನು ಕುರಿತೆ. ಇಸ್ರಾಯೇಲರಿಗೆ ಇವರನ್ನು ತೋರ್ಪಡಿಸಬೇಕೆಂದೇ ನಾನು ನೀರಿನಿಂದ ಸ್ನಾನದೀಕ್ಷೆ ಕೊಡುತ್ತಾ ಬಂದೆನು. ಬರಬೇಕಾದವರು ಇವರೇ ಎಂದು ನನಗೂ ತಿಳಿದಿರಲಿಲ್ಲ ಎಂದು ನುಡಿದನು. ಯೋಹಾನನು ತನ್ನ ಸಾಕ್ಷ್ಯವನ್ನು ಮುಂದುವರಿಸುತ್ತಾ, ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮ ಸ್ವರ್ಗದಿಂದ ಇಳಿದು ಬಂದು ಅವರ ಮೇಲೆ ನೆಲೆಸುವುದನ್ನು ನಾನು ನೋಡಿದೆನು. ಬರಬೇಕಾದವರು ಇವರೇ ಎಂದು ನನಗೂ ತಿಳಿದಿರಲಿಲ್ಲ. ಆದರೆ ನೀರಿನಿಂದ ಸ್ನಾನದೀಕ್ಷೆ ಕೊಡುವಂತೆ ನನ್ನನ್ನು ಕಳಿಸಿದ ದೇವರು, ಪವಿತ್ರಾತ್ಮ ಇಳಿದು ಬಂದು ಯಾವ ವ್ಯಕ್ತಿಯ ಮೇಲೆ ನೆಲೆಸುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನ ಕೊಡುವಾತ ಎಂದಿದ್ದರು. ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಆದುದರಿಂದ ಅವರೇ ದೇವರ ಪುತ್ರನೆಂದು ಸಾಕ್ಷಿ ನೀಡುತ್ತಿದ್ದೇನೆ ಎಂದು ಹೇಳಿದನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ.
ಯೇಸು ಪ್ರಭುವೇ ಬೇಗ ನೀ ಬಾರ, ಎನ್ನ ಆತ್ಮದಿ ನೆಲೆಸಲು ನೀ ಬಾರ, ಯೇಸು ನೀ ಬಾರ. ನೀದಲಿ ಬಾಳಲಿ ಸಹನೆ, ನಿನ್ನ ಸ್ನೇಹದ ಚಿಲುಮೆ ತುಂಬಲಿ ಹೃದಯದಿ ಉಲುಮೆ, ನೀನೆ ನೈಜ ಮಿತ್ರನು ಓ ಪ್ರಿಯ ಯೇಸುವೇ, ನನ್ನ ದೈವಿಕ ರಕ್ಷಕನೇ, ನಿತ್ಯ ಜೀವದ ಮೂಲವೇ, ನೀ ನನ್ನ ಸ್ನೇಹಿತನೇ. ಸ್ವಾರ್ಥ ಸುಖವನ್ನು ತ್ಯಜಿಸಿ ನಿಸ್ವಾರ್ಥ ಸೇವೆಯ ಬಯಸಿ, ನಿನ್ನ ಆಜ್ಞೆಯ ಅರಸಿ ಪರರನ್ನು ಪ್ರೀತಿಸಿ ಕ್ಷಮಿಸಿ, ನೀನೆ ನನ್ನ ರಕ್ಷಕ ಓ ಪ್ರಿಯ ಯೇಸುವೇ, ನನ್ನ ದೈವಿಕ ರಕ್ಷಕನೇ, ನಿತ್ಯ ಜೀವದ ಮೂಲವೇ, ನೀ ನನ್ನ ಸ್ನೇಹಿತನೇ ಓ ಪ್ರಿಯ ಯೇಸುವೇ, ನನ್ನ ದೈವಿಕ ರಕ್ಷಕನೇ, ನಿತ್ಯ ಜೀವದ ಮೂಲವೇ, ನೀ ನನ್ನ ಸ್ನೇಹಿತನೇ. ಯೇಸು ಪ್ರಭುವೇ ಬೇಗ ನೀ ಬಾರ, ಎನ್ನ ಆತ್ಮದಿ ನೆಲೆಸಲು ನೀ ಬಾರ,
ಯೇಸು ನೀ ಬಾರ, ಯೇಸು ಪ್ರಭುವೇ